ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಭಾಗ್ಯ ಕುಸುಮ ಮನೆಯವ್ರು ಎಲ್ರಿಗೂ ಕೂಡ ವಿಶ್ವ ಗೊತ್ತಾಗೇ ಹೋಯಿತು. ಹಾಗಾದರೆ ವಿಶ್ವ ಗೊತ್ತಾಗ್ತದಾಗೆ ಭಾಗ್ಯ ರಿಯಾಕ್ಷನ್ ಏನಾಗಿರ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ತಂದೆ ಆಫೀಸ್ಗೆ ಹೋಗ್ತಾರೆ. ಬಿಕಾಸ್ ತಾಂಡವ್ಗೆ ಬುದ್ಧಿ ಹೇಳಿ ಡಿವೋರ್ಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡೋದಕ್ಕೆ. ಆದರೆ ಖಂಡಿತವಾಗಿ ಅದು ಅವರಿಂದ ಸಾಧ್ಯ ಆಗುತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ. ಈ ಕಡೆ ಮಾವ ಆಫೀಸ್ಗೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಕುಸುಮ ಮತ್ತು ಭಾಗ್ಯ ಇಬ್ಬರು ಕೂಡ ಆಫೀಸ್ ಹತ್ರ ಬರ್ತಿದ್ರೆ ಅಲ್ಲಿ ಆಟೋದವರು ಆಫೀಸ್ ಹತ್ರನೇ ಕರ್ಕೊಂಡು ಹೋಗಲ್ಲ, ಒನ್ ವೇ ಅಂತ ಹೇಳಿ ದಾರಿ ಮಧ್ಯೆ ನಿಲ್ಲಿಸ್ಬಿಡ್ತಾರೆ. ಅಷ್ಟರೊಳಗೆ ಕಡೆ ತಾಂಡವ್ ಅಪ್ಪನಿಂದ ಹೋಗ್ತಿರುವುದನ್ನು ಕುಸುಮ ಮತ್ತು ಭಾಗ್ಯ ಇಬ್ಬರು ಕೂಡ ಗಮನಿಸ್ತಾರೆ. ಹಾಗಾಗಿ ಅವರು ಕೂಡ ಅವ್ರನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಒಂದು ಪಾರ್ಕ್ ಹತ್ರ ಬರ್ತಿದ್ದಾಗ ಈ ಕಡೆ ತಾಂಡವ್, ಯಾಕಪ್ಪ ಅಷ್ಟೊತ್ತಿಂದ ನಾನು ನಿಮ್ಮನ್ನೇ ಬರ್ತಿದ್ದೀನಿ, ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ, ಆದರೆ ಯಾವುದಕ್ಕೂ ಕೂಡ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಇನ್ನೇನು ಮಾಡಬೇಕು ಮಗನ, ಏನು ಮಾಡಿರೋದಕ್ಕೆ ನಾನು ಮರ್ಯಾದೆ ಕಳೆದ್ಬಿಟ್ಟಿಯಲ್ಲ ಅಂತ ಕೇಳ್ತಿದ್ದಾರೆ. ಏನಪ್ಪ ಆಯಿತು ಏನು ಅಂತ ಕೇಳ್ತಿದ್ರೆ, ಹೇಗಿದ್ರ ಅಪ್ಪ ಅಂತ ಕೇಳ್ತಿದ್ರೆ, ಈಗ ಆರೋಗ್ಯ ವಿಚಾರಿಸ್ತಿದ್ಯಾ? ಯಾಕೆ ಎದುರುಗಡೆ ಬಂದರೆ ಆರೋಗ್ಯ ವಿಚಾರಿಸೋದ? ಫೋನ್ ಮಾಡಿ ಕೂಡ ಆರೋಗ್ಯ ವಿಚಾರಿಸ್ಬೋದಲ್ವ, ನಾವೇ ಬರಬೇಕಾ ಅಂತ ಕೇಳ್ತಿದ್ದಾರೆ. ಯಾಕೆ ನೀನು ಮಾಡೋಕ್ಕಾಗಲ್ವ ಅಂತ. ಜೊತೆಗೆ ಮನೇಲೂ ಕೂಡ ಇಲ್ವಲ್ಲ, ಏನು ಮನೇಲಿದೆಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ತಾಂಡವ್ ತಲೆ ತೆಗೆಸಿದ್ದಾರೆ. ಜೊತೆಗೆ ನನ್ನನ್ನು ದಯವಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು, ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಂಡು ಬಂದರು ಇರೋ ಕಷ್ಟ ಕಳೆದೇ ಇಲ್ಲ, ಅದಕ್ಕೋಸ್ಕರ ದೇವ್ರ ಹತ್ರ ಹೋಗಿ ಕೇಳ್ಕೊತೀನಿ. ಎಂಥ ಕೆಲಸ ಮಾಡಿಬಿಟ್ಟೆ ಮಗನ ನೀನು, ಮರ್ಯಾದೆನೇ ತೆಗೆದ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ರೆ. ಏನಪ್ಪ ಹೇಳ್ತಿದ್ರ? ನಾನು ನಿಮ್ಮ ಮರ್ಯಾದೆ ತೆಗೆದ ಅಂತಕ ಇನ್ನೇನು ಮತ್ತೆ ನೀನು ನನ್ನ ಮರ್ಯಾದೆ ತೆಗೆದಿಲ್ವಾ? ಯಾಕೆ ಅದನ್ನೆಲ್ಲ ಮಾಡ್ದೆ? ಆ ಭಾಗ್ಯಗೆ ಆ ಮಗುಗೆ ಡಿವೋರ್ಸ್ ನೋಟಿಸ್ ಯಾಕೆ ಕಳಿಸ್ದೆ? ಆ ಡಿವೋರ್ಸ್ ನೋಟಿಸ್ ನನಗೇನೂ ಸಿಕ್ತು ಪರವಾಗಿಲ್ಲ, ಅದೇನಾದರೂ ಒಂದು ಪಕ್ಷ ನಿಮ್ಮ ಅಮ್ಮಂಗೋ ಅಥವಾ ಭಾಗ್ಯಾಗೂ ಸಿಕ್ಕಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ ಅಂತಂದರೆ, ಓ ಡಿವೋರ್ಸ್ ನೋಟಿಸ್ ನಿಮಗೆ ಸಿಕ್ಕಿದ್ರಾ, ಒಳ್ಳೆಯದೇ ಆಯಿತು, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ತಪ್ಪು ಅಂತ ತಾಂಡವ್ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಕಡೆ ಕುಸುಮ ಭಾಗ್ಯ ಬಂದಿದೆ. ಈ ಮಾತುಗಳನ್ನ ಕೇಳಿಸ್ಕೊಂಡು ಅಲ್ಲಿ ಶಾಕ್ ಆಗಿದ್ದಾರೆ. ಏನಪ್ಪ ಇದು ಏನಾಗ್ತಿದೆ ಇಲ್ಲಿ ಅಂತ. ನಂತರ ಈ ಕಡೆ ತಾಂಡವ್ ತಂದೆ, ಏನು ಮಾಡಿಬಿಟ್ಟೆ ಮಗನೆ, ಆ ಮಗು ಎಷ್ಟು ಒಳ್ಳೆಯದು, ಅಂಥವ್ಳಿಗೆ ಈ ರೀತಿ ತಪ್ಪು ಮಾಡಿಬಿಟ್ಟಿಯಲ್ಲ, ಯಾಕೆ ಡಿವೋರ್ಸ್ ಕೊಡೋಕೋದೆ ನೀನು ಅಂತ ಕೇಳ್ತಿದ್ರೆ, ನಾನು ಏನು ಮಾಡಿಲ್ಲಪ್ಪ, ನಾನು ಏನು ಮಾಡಿದ್ದೀನೋ ಅದನ್ನೆಲ್ಲ ಸರಿಯಾಗಿ ಮಾಡಿದ್ದೀನಿ. ಇಷ್ಟು ವರ್ಷಗಳ ಕಾಲ ನನಗೆ ಹೊಂದ್ಕೊಂಡು ಸಾಕಾಗಿದೆ, ಇನ್ನೂ ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ. ಅಂಥ ಒಳ್ಳೆ ಹೆಣ್ಮಗಳನ್ನು ಪಡೆಯೋದಕ್ಕೆ ನೀನು ತುಂಬ ಅದೃಷ್ಟ ಮಾಡಿದೆ. ಯಾಕೆ ತಾಂಡವ ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರೆ, ಹೌದು ಎಲ್ಲರೂ ಕೂಡ ಇದನ್ನೇ ಹೇಳ್ತೀರಾ, ಲಕ್ಷ್ಮಿ ಇದು ಭಾಗ್ಯ ಅಂತ ಹೆಂಡತಿ ಪಡೆಯೋದಕ್ಕೆ ಅದೃಷ್ಟ ಮಾಡಿದೆ ಅಂತ ಯಾರು ಕೇಳಿದ್ರು ಅಂತ ಹೇಳ್ತೇನೆ. ನಾನು ಕೇಳಿದ್ನ ನಿಮಗೆ ಅಂತ ಹುಡುಗಿ ಬೇಕು ನನಗೆ ಅಂತ ನೀವೇ ಬಂದು ಗಂಟಾಕಿದ್ರಿ. ಇಷ್ಟು ವರ್ಷ ನಿಮಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿದ್ದೀನಿ, ಆದರೆ ಇನ್ನು ಮುಂದೆ ನನಗೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಕ್ಕಾಗಲ್ಲ. ಅವಳು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿದ್ರೆ ಅಷ್ಟೇ ಸಾಕು, ನನ್ನ ಅವಳ ನಡುವೆ ಇರೋ ಸಂಬಂಧ ಎಲ್ಲ ಮುಗ್ದು ಹೋಗುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮ ಬಂದು, ಏನು ಮಾತಾಡ್ತಿದ್ದೆ ತಾಂಡವ್ ಅಂತ ಹೇಳಿ ಹೊಡಿತಾರೆ. ನಿನ್ನಂಥ ಪಾಪಿ ಮಗಂಗೆ ಜನ್ಮ ಕೊಟ್ಟನ, ಇದನ್ನೇ ನಾನು ಸಂಸ್ಕಾರ ಕಳಿಸಿರೋದು. ಏನು ಮಾತಾಡ್ತಿದ್ಯಾ? ಡಿವೋರ್ಸ್ ಅಂದರೆ ಒಂದು ಸಣ್ಣ ವಿಷಯ ಅಂತ ಅಂದ್ಕೊಂಡಿದ್ಯಾ? ಪಾಪದ ಹುಡುಗಿ ಅದು, ಹಸ್ಕೂಸ್ ಅಂತಾರ ಅಂಥ ಹುಡುಗಿಗೆ ಏನು ಮೋಸ ಮಾಡಕ್ಕೆ ಹೋಗ್ತಿದ್ಯಾ? ಸಂಸಾರನ ಹಾಳು ಮಾಡ್ಕೋತಿದ್ಯಾ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಬುದ್ಧಿ ಕೆಟ್ಟು ಮಾತಾಡ್ತಿದ್ಯಾ? ಎಲ್ಲರೂ ಕೂಡ ಹೇಳ್ತಿದ್ರು ಭಾಗ್ಯ ಮಗ ದಾರಿ ತಪ್ಪದಾನೆ ಅಂತ. ಆದರೆ ಯಾರು ಏನೇ ಹೇಳಿದ್ರು ಕೂಡ ನಾನು ಅವ್ರ ಮಾತುಗಳನ್ನ ನಂಬ್ತಿರ್ಲಿಲ್ಲ. ನನ್ನ ಮಗ ಸಹಜ, ನನ್ನ ಮಗ ಹೊರಗಡೆ ಇರ್ಬೋದು, ಮನೆಯಿಂದ ಆಚೆ ಇರ್ಬೋದು, ಆದರೂ ಒಮ್ಮೆ ಮನೆಗೆ ಬಂದೇ ಬರ್ತಾನೆ, ಅವ್ನು ಬುದ್ಧಿ ಕಲ್ತು ಬರ್ತಾನೆ ಅಂತ ಹೇಳಿ ಹೆಮ್ಮೆಯಿಂದ ಅನ್ಕೋತಿದ್ದೆ. ಆದರೆ ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ಟಿಯಲ್ಲ. ಈಗ ಜನಗಳು ಎಲ್ಲರೂ ಕೂಡ ಊರಿನ ಜನಗಳು, ಅಯ್ಯೋ ಕುಸುಮ ಮಗ ಹೆಂಡತಿ ಮಗುಗೆ ಮೋಸ ಮಾಡಿ ಬಿಟ್ಬಿಟ್ನಂತೆ ಅಂತ ಹೇಳೋದಿಲ್ವ, ಆಡ್ಕೊಳ್ಳೋದಿಲ್ವ, ಎಂಥ ಜೀವನ ಕೊಟ್ಬಿಟ್ಟೆ ಮಗನೇ ನೀನು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಎಂಥ ಪಾಪಿ ನೀನು, ಸಂಸಾರ ಇಂಥ ಮುದ್ದು ಸಂಸಾರ, ಒಳ್ಳೆ ಸಂಸಾರನ ಹಾಳು ಮಾಡ್ಕೋತಿದ್ಯಾ? ಏನಾಗಿದೆ ನಿನಗೆ? ಸಿಟ್ಟಲ್ಲಿ ನೀನು ಈ ರೀತಿ ಮಾತಾಡ್ತಿರ್ಬೋದಲ್ವ, ನಿನ್ಗೆ ಯೋಚನೆ ಮಾಡೋ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಇಂಥ ನಿರ್ಧಾರ ತೊಗೊಂಡಿದ್ದೆ ಅಂತ ಹೇಳ್ತಿದ್ರೆ. ಈ ಕಡೆ ಭಾಗ್ಯನ ನೋಡಿ, ಭಾಗ್ಯ ಯಾಕಮ್ಮ, ನಾನು ನಿಮ್ಮ ಮಾವ ಇದ್ದೀವಿ, ನಾವಿಬ್ಬರು ಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ ಇದನ್ನೆಲ್ಲ ಆಗೋಕ್ಕೆ? ಖಂಡಿತ ಇಲ್ಲ ಭಾಗ್ಯ. ಅರೆ ಮಗಮ್ಮ, ಯಾಕೆ ಈ ರೀತಿ ಕಲ್ಲನ್ ಥರ ನಿಂತಿದ್ಯಾ ಅಂತ ಕೇಳ್ತಿದ್ದಾರೆ. ಆದರೆ ಈ ಕಡೆ ಭಾಗ್ಯ ಮಾತ್ರ ಹಾಗೆ ಚೆನ್ನಾಗಿ ನಿಂತಿದ್ದಾಳೆ. ನಾವಿದನ್ನೆಲ್ಲ ಸರಿ ಮಾಡ್ತೀವಿ, ಅವನಿಗೇನೋ ತಲೆ ಇಲ್ಲದೆ ರೀತಿ ಮಾಡಿದಾನೆ, ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ತೀವ, ನಾವೆಲ್ವ ನಿನ್ನ ಜೊತೆ ಅಂತ ಹೇಳ್ತಿದ್ರೆ. ಈ ಕಡೆ ತಾಂಡವ್ ಹತ್ರ ಬಂದು, ನೋಡು ಮಗನೇ, ದಯವಿಟ್ಟು ಅದು ಒಳ್ಳೆ ಹೆಣ್ಮಗು, ದಯವಿಟ್ಟು ಮುದ್ದು ಸಂಸಾರನ ಹಾಳು ಮಾಡ್ಕೋಬೇಡ. ಒಂದು ಚಿಕ್ಕ ವಿಷಯ ಅಲ್ಲ ಡಿವೋರ್ಸ್ ಅಂದರೆ, ಎಲ್ಲ ಕೂಡ ಮುಗ್ದೋಗುತ್ತೆ. ಇನ್ನು ಸಿಟ್ಟು ಬಂದು ಈ ರೀತಿ ನಡ್ಕೋತಿದ್ಯಾ ಅನ್ಸತ್ತೆ, ದಯವಿಟ್ಟು ಹೋಗಿ ಸಾರಿ ಕೇಳಿ ಕ್ಷಮೆ ಕೇಳಿಬಿಡಪ್ಪ. ಇನ್ನು ಸುಮ್ಮನೆ ಕೋಪದಲ್ಲಿ ಈ ರೀತಿ ಮಾಡಿಬಿಟ್ಟೆ, ಆ ರೀತಿ ಏನೂ ಆಗಲ್ಲ ಅಂತ ಹೇಳಪ್ಪ ಭಾಗ್ಯಾಗೆ.
ಹೋಗೋಕನ್ನ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಕೂಡ ಬರ್ತಾರೆ, ಭಾಗ್ಯ ಕೈನ ಇಟ್ಕೋತಾರೆ. ನಂತರ ಆ ಕಡೆ ಪೂಜಾ ಅಂತೂ ಏನಾದರೂ ಸುಳಿವು ಸಿಗ್ಬೋದಾ ಇಲ್ಲಿ ಅಂತ ಹುಡುಕ್ತಿದ್ದಾಳೆ, ಬಟ್ ಏನೂ ಕೂಡ ಸಿಗ್ತಿಲ್ಲ. ಆಗ ಸುಂದರಿನ ಇಂದಾನೆ ಸುಳಿವು ತಗೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ನಿನಗೆ ಗೊತ್ತಿದೆಯಾ ಏನಾಗ್ತದೆ ಇಲ್ಲಿ ಅಂತ ಅಂತ ಕೇಳ್ತಿದ್ರೆ ಏನಾಗ್ತದೆ ಅಂದಾಗ, ಅದು ಹಾಗಲ್ಲ ಶ್ರೇಷ್ಠ ನಿಮ್ಮ ಸೊಸೆ ತಾನೆ, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಮಗ ಮತ್ತು ಸೊಸೆ ಅಂತದಾಗೆ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಪಕ್ಕ ಒಂದು ದೊಡ್ಡ ಹೋಟೆಲ್ ಇದೆ. ನನ್ನ ಮಗ ದೊಡ್ಡ ಆಫೀಸರ್ ಗೊತ್ತಾ ಅಂತ ಏನಿದು ಭಾವನ ಒಂದು ಆಫೀಸ್ನೇ ಹೇಳ್ತಿದ್ದಾರೆ. ಇವ್ರ ಮಗ ದೊಡ್ಡ ಆಫೀಸರ, ಬಾಸ್ ಬಿಟ್ಟರೆ ನಮ್ಮ ಭಾವನೆ ಅಲ್ಲಿ ದೊಡ್ಡ ಆಫೀಸರು. ಇವ್ರು ಹೇಳೋದೆಲ್ಲ ನೋಡಿದ್ರೆ ಭಾವನ ಥರನೇ ಇದೆ, ಆದರೆ ನೋಡಿದ್ರೆ ತರುಣ್ ಅಂತಿದ್ದಾರೆ. ಯಾವುದೊಂದು ಕೂಡ ಅರ್ಥ ಆಗ್ತಿಲ್ಲ. ಇಬ್ಬರು ಕೂಡ ಜೊತೆಗೆ ವರ್ಕ್ ಮಾಡ್ತಿದ್ದಾರೆ. ಮುಖ ತೋರಿಸೋಣ ಅಂದರೆ ಖಂಡಿತ ಅಲರ್ಟ್ ಆಗಿಬಿಡ್ತಾರೆ. ಇವಳನ್ನ ನಂಬೋಕ್ಕಾಗೋದಿಲ್ಲ. ಏನು ಮಾಡಬೇಕು ಅಂತಲೇ ತೋಚ್ತಿಲ್ವಲ್ಲ, ತಲೆ ಕೆಟ್ಟೋಗ್ತದೆ. ಶ್ರೇಷ್ಠ ಮದುವೆ ಆಗಿದಾಳ, ಇದು ಅವ್ರ ಅತ್ತೆನಾ? ಹಾಗಾದರೆ ತರುಣ್ನ ಭಾವನ್ ಬಿಟ್ಬಿಟ್ಲ? ಆದರೆ ಯಾವತ್ತು ನಾನು ಭಾವನ್ ನೋಡಿದ ಸುಳ್ಳ? ಹಾಗಾದರೆ ಭಾವಂಗೂ ಅವಳಿಗೂ ಸಂಬಂಧ ಇಲ್ವಾ? ಒಂದು ಕೂಡ ಅರ್ಥ ಆಗ್ತಿಲ್ಲ. ಎಲ್ಲ ತಲೆ ಕೆಡ್ತದೆ. ಮೊದಲು ಅವ್ರು ಬರೋ ತನಕ ಇಲ್ಲಿ ಕಾಯಬೇಕು. ಕಾದ ನಂತರನೇ ಎಲ್ಲ ಕೂಡ ಡಿಸೈಡ್ ಮಾಡೋಕ್ಕಾಗೋದು. ಅವ್ರು ಬರ್ತಿದ್ದಾಗೆ ರೆಡ್ ಹ್ಯಾಂಡಾಗೆ ಹಿಡ್ದಾಕ್ಬೇಕು, ಎಲ್ಲ ಕೂಡ ತಿಳ್ಕೊಬೇಕು ಅಂತ ಪೂಜಾ ಇಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ನಂತರ ಆ ಕಡೆ ಭಾಗ್ಯ ಕೈ ಹಿಡ್ಕೊಂಡಿದ್ದೆ. ನೋಡು ಭಾಗ್ಯ, ನಾನು ಏನೇನು ಹೇಳಿದ್ನೋ ಎಲ್ಲ ಕೂಡ ನಿಜ. ನಿನಗೂ ನನಗೂ ಇಬ್ರಿಗೂ ಕೂಡ ಯಾರಿಗೂ ಗೊತ್ತಾಗ್ದಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಹೊಂದ್ಕೊಂಡು ಬದುಕಿ ಸಾಕಾಗಿದೆ. ಇನ್ನು ನನಗೆ ನಿನ್ನ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಕ್ಕಾಗಲ್ಲ. ನನಗೆ ಉಸಿರು ಕಟ್ತಿದೆ. ನನಗೆ ನಿನ್ನಿಂದ ಬಿಡುಗಡೆ ಬೇಕು. ಆಲ್ರೆಡಿ ಡಿವೋರ್ಸ್ ಪ್ರೊಸೆಸ್ ಶುರುವಾಗಿದೆ. ಇನ್ನೇನೇ ಇದ್ದರೂ ಡಿವೋರ್ಸ್ ಪ್ರೊಸೆಸ್ ಶುರುವಾಗುತ್ತೆ. ಆಲ್ರೆಡಿ ಡಿವೋರ್ಸ್ಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ ಆಗಿದೆ. ನೀನು ಒಂದು ಸಿಗ್ನೇಚರ್ ಹಾಕ್ಕೊಟ್ಬಿಟ್ಟು ಓಕೆ ಅಂದ್ಬಿಟ್ರೆ ಡಿವೋರ್ಸ್ ಆಗಿಬಿಡುತ್ತೆ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ, ನನಗೆ ಡಿವೋರ್ಸ್ ಕೊಟ್ಬಿಡು. ನನ್ನಿಂದ ದೂರ ಹೋಗ್ಬಿಡು. ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ನನಗೆ ಒಪ್ಪಿಸಿ ನೀನು ನನ್ನ ಲೈಫಿಂದನೇ ದೂರ ಹೋಗ್ಬಿಡು. ಬೇಡ್ಕೊತಾ ಇದ್ದೀನಿ ನಿನ್ನನ್ನು ಕೈ ಮುಗ್ದು ಅಂತ ಹೇಳ್ತಿದ್ರೆ ಈ ಕಡೆ ಕಲ್ಲು ಬಂಡೆ ಥರ ನಿಂತಿದ್ದ ಭಾಗ್ಯ ಹಾಗೆ ಕುಸ್ತು ಕೆಳಗಡೆ ಬಿದ್ದೋಗ್ತಾಳೆ. ಈ ಕಡೆ ಅತ್ತೆ ಮಾವ ಇಬ್ಬರು ಕೂಡ ಬಂದು ಭಾಗ್ಯ ಏನಾಯ್ತಮ್ಮ ಅಂತ ಹೇಳ್ತಿದ್ರೆ ಕಣ್ಣೀರು ಹಾಕ್ತಿದ್ದಾಳೆ, ಅಳ್ತಿದ್ದಾಳೆ. ಏನು ಅಂದ್ಕೊಂಡಿದ್ರ ನೀವು? ಡಿವೋರ್ಸ್ ಅಂದರೆ ಚಿಕ್ಕ ವಿಷಯನ? ನಾನು ಎಂಥದ್ದು ಮಾಡ್ದೆ? ನಾನು ಮಾಡಿದ ತಪ್ಪೇನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನಾನೇನಾದರೂ ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ವಾ? ಮಕ್ಕಳನ್ನ ನೋಡ್ಕೊಳ್ಳಿಲ್ವಾ? ನಿಮ್ಮನ್ನು ನೋಡ್ಕೊಳ್ಳಿಲ್ವಾ ಅಂತ ಕೇಳ್ತಿದ್ದಾಳೆ. ಆ ಕಡೆ ಶ್ರೇಷ್ಠ ಮನೆಗೆ ಬರ್ತಿದ್ದಾಳೆ. ಈ ಕಡೆ ಒಳಗಡೆ ಪೂಜಾ ಇದ್ದಾಳೆ ಅನ್ನೋ ಯಾವುದೇ ಸುಳಿವು ಕೂಡ ಇಲ್ಲ. ಶ್ರೇಷ್ಠ ಬರ್ತಿದ್ದಾಗೆ ಪೂಜಾನ ನೋಡಿ ಶಾಕ್ ಆಗ್ತಿದ್ದಾಳೆ. ಏನಿದು ಪೂಜಾ ಇಲ್ಲಿ ಅಂತ ಈ ಕಡೆ ಶ್ರೇಷ್ಠನ ಹಿಡ್ದು ಹಾಕೋ ರೀತಿನೇ ನೋಡ್ತಿದ್ರೆ ಸಿಕ್ಕಾಕೊಂಬಿಟ್ರೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಶ್ರೇಷ್ಠ ಅನ್ಕೋತಿದ್ರೆ ಈ ಕಡೆ ಸುಂದರಿ ನಡ್ತಿರೋ ವಿಷಯ ಹೇಳ್ತಿದ್ದಾಳೆ. ಆಗಿದ್ರೆ ಮುಂದೆ ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ಈ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.